ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಭಯ ಪಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ, ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಂಡವಾಳ ಹೂಡಿಕೆ ಕುಂಠಿತಕ್ಕೆ ಕೋಮುವಾದ ಕಾರಣ ಅನ್ನುವಂಥದ್ದನ್ನ ಈಗ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತಾಡಲ್ವೋ ಅಲ್ಲಿಯವರೆಗೂ ಸಮಾಜ ಉದ್ಧಾರ ಆಗಲ್ಲ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆ ನಿಟ್ಟಿನಲ್ಲಿ ಕರಾವಳಿ ಭಾಗದ ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧರಾಗಿ ಮಾತಾಡ್ತಾ ಇಲ್ಲ, ಹಾಗಾಗಿ ಅಲ್ಲಿ ಯಾವುದೇ ಕಂಪನಿಗಳು ಬರ್ತಾ ಇಲ್ಲ, ಕಂಪನಿಗೆ ಬಂಡವಾಳ ಹೂಡೋದಕ್ಕೂ ಕೂಡ ಭಯ ಪಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ನೋಡ್ತಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಿದ್ದೀರಿ ಅಂತ ಅನ್ಸುತ್ತೆ. ನಿನ್ನೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಈ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮೊದಲ ರಿಯಾಕ್ಷನ್ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮಿಂದ? ಒಂದು ಅವರು RSS ದೆವ್ವ ಅಂತನ್ನುವಂಥದ್ದು ಹೇಳಿದ್ದಾರೆ, ಮತ್ತು ಕರಾವಳಿ ಭಾಗದಲ್ಲಿ ಕೋಮು ದ್ವೇಷದ ಸಂಬಂಧಪಟ್ಟಾಗಿ ಮಾತನಾಡಿದ್ದಾರೆ. ಹೇಳೋದು ಅವರು ಮುಸ್ಲಿಂ ಪರವಾಗಿನೇ ಇದ್ದಾರೆ ಅಂತನ್ನುವಂಥದ್ದು ಬಹಳ ಕ್ಲಿಯರ್. ದೇಶದ ಸಮಾನತೆ ಅಥವಾ ಸಾರ್ವಭೌಮತ್ವ ಅಥವಾ ಶಾಂತಿ ತೋಟ ಅಂತನ್ನುವಂಥದ್ದು ಇವ್ರೇನ್ ಹೇಳ್ತಾರೆ ಅದಿಲ್ಲ. ಇವರು ಒನ್ ಸೈಡ್ ಆಗಿ ಮಾತನಾಡುವಂತ ಪ್ರವೃತ್ತಿ ಇಲ್ಲಿವರೆಗೆ ನಡೆದಿದೆ. RSS ಉದಾಹರಣೆಗೆ RSS 100 ವರ್ಷ ನಿರಂತರ ತಂದೆ ಆದಂತ ರೀತಿಯಲ್ಲಿ ಶಾಂತವಾಗಿ ದೇಶಭಕ್ತಿಯನ್ನು ಮೂಡಿಸುತ್ತಾ ಕೆಲಸ ಮಾಡ್ತಾ ಇದೆ. ಇವ್ರಿಗೆ ಏನ್ ಸಮಸ್ಯೆ ಏನು? ಇವ್ರಿಗೆ ಅದರಿಂದ ತೊಂದರೆ ಏನಾಗಿದೆ ಅಂತನ್ನುವಂಥದ್ದು ಒಂದೇ ಒಂದು ತೊಂದರೆ ಅಂದ್ರೆ ಸಂಘಟಿತ ಆಗ್ತಾ ಇದ್ದಾರೆ. ಇವರು ಜಾತಿಯ ಆಧಾರದ ಮೇಲೆ ಏನ್ ರಾಜಕಾರಣ ಮಾಡಬೇಕು ಅದನ್ನ ತಪ್ಪಿಸ್ತಾ ಇರುವಂತಹದ್ದೇ ಇವತ್ತು RSS ಇವರು. ಸೊ ಅದು ಒಂದು. ಎರಡನೇದ್ದು, ದೇಶಭಕ್ತಿ ಬೇಡ ಇವರಿಗೆ. ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂತದ್ದು. ಇನ್ನು ಕರಾವಳಿ ಭಾಗದಲ್ಲಿರುವಂತ ಕೋಮು ದ್ವೇಷದ್ದು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾರು ಕೊಲೆಗಳನ್ನು ಮಾಡ್ತಾ ಇದ್ದಾರೆ, ಸೊ ಅವ್ರ ಬಗ್ಗೆ ಮಾತನಾಡುವಂಥದ್ದು ಮಾನಸಿಕತೆ ಇಲ್ಲ. ಕೇರಳದಿಂದ ಬಂದು PFI ಇರ್ಬೋದು, SDPI ಇರ್ಬೋದು, ಇಂಥ ಉಗ್ರ ಸಂಘಟನೆಗಳು, ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಮಾತನಾಡುವಂತ ಧೈರ್ಯ ಇಲ್ಲ ಇವರಿಗೆ. ಧೈರ್ಯ ಇಲ್ಲ ಅಂತ ಅನ್ನೋಕ್ಕಿಂತ ಅದನ್ನ ಪೋಷಣೆ ಪೂರಕವಾಗಿರುವಂತ ಇವರ ಮಾನಸಿಕತೆ ಇವರು. ಇವರ ಖರ್ಗೆ ಅವರ ಕುಟುಂಬದಲ್ಲೇನೆ ಹತ್ಯೆ ಆಯ್ತು, ರಜಾಕಾರರಿಂದ ಹತ್ಯೆ ಆಯ್ತು, ಮುಸ್ಲಿಮರಿಂದ ಹತ್ಯೆ ಆಯ್ತು. ಇವರು ಓಡಿ ಹೋದ್ರು, ಇಡೀ ಮನೆನೇ ಸುಟ್ಟು ಭಸ್ಮ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಮಾತನಾಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಸೊ ಇದೆಲ್ಲ ವೋಟ್ ಬ್ಯಾಂಕ್, ಇದು ಮತದ ದೃಷ್ಟಿಯಿಂದನೇ, ಓಲೈಕೆ ದೃಷ್ಟಿಯಿಂದನೇ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಮುಸ್ಲಿಮರ ಏಜೆಂಟರಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ಅಪಾಯಕಾರಿ ಇದು. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತನಾಡುವಂತಹದ್ದು ಮೇಲ್ಗಡೆಗೆ AICC ಅಧ್ಯಕ್ಷರಾದಂತ ಅವರಪ್ಪ ಕೂತ್ಕೊಂಡಿದ್ದಾರೆ, ಮತ್ತು ಇವರಿಗೆ ಈಗ ಮಿನಿಸ್ಟರ್ ಬೇರೆ ಸಿಕ್ಬಿಟ್ಟಿದೆ. ಬೇರೆಯವರಿಗೆ ಅಲ್ಲಿ ಸೀನಿಯರ್ ಇದ್ದಾರೆ, ಆದರೆ ಅವ್ರನ್ನ ಬಿಟ್ಟು ಇವ್ರಿಗೆ ಮಿನಿಸ್ಟರ್ ಸಿಕ್ಕಿದ್ದು, ಇವೆಲ್ಲ ಒಂಥರ ಸೊಕ್ಕಿನ ವರ್ತನೆ. ಇದು ಸೊಕ್ಕು. ಇದು ಸೊಕ್ಕಿನ ವರ್ತನೆ ಹಿನ್ನೆಲೆಯಲ್ಲಿ ಏನ್ ಬೇಕಾದ್ ಮಾತನಾಡುವಂತ ಪ್ರವೃತ್ತಿ ನಿರ್ಮಾಣ ಆಗಿದೆ. ಇದು ಸರಿಯಲ್ಲ, ಇದು ಖಂಡನೀಯವಾದ್ದು ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ.
ಧನ್ಯವಾದ ಪ್ರಮೋದ್ ಮುತಾಲಿಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ಕರಾವಳಿಯಲ್ಲಿ ಬಂಡವಾಳ ಹೂಡಿಕೆಗೆ ಕಂಪನಿಗಳು ಭಯ ಪಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಈ ಹೇಳಿಕೆ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ, ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಬಂಡವಾಳ ಹೂಡಿಕೆ ಕುಂಠಿತಕ್ಕೆ ಕೋಮುವಾದ ಕಾರಣ ಅನ್ನುವಂಥದ್ದನ್ನ ಈಗ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಬೆಂಗಳೂರಿನಲ್ಲಿ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧವಾಗಿ ಮಾತಾಡಲ್ವೋ ಅಲ್ಲಿಯವರೆಗೂ ಸಮಾಜ ಉದ್ಧಾರ ಆಗಲ್ಲ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆ ನಿಟ್ಟಿನಲ್ಲಿ ಕರಾವಳಿ ಭಾಗದ ಧರ್ಮಗುರುಗಳು, ರಾಜಕಾರಣಿಗಳು ಪ್ರಬುದ್ಧರಾಗಿ ಮಾತಾಡ್ತಾ ಇಲ್ಲ, ಹಾಗಾಗಿ ಅಲ್ಲಿ ಯಾವುದೇ ಕಂಪನಿಗಳು ಬರ್ತಾ ಇಲ್ಲ, ಕಂಪನಿಗೆ ಬಂಡವಾಳ ಹೂಡೋದಕ್ಕೂ ಕೂಡ ಭಯ ಪಡ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದರಿಂದನೇ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ನೋಡ್ತಾರೆ. ಈ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇದರಿಂದನೇ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ನೋಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಿದ್ದೀರಿ ಅಂತ ಅನ್ಸುತ್ತೆ. ನಿನ್ನೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಈ ಸ್ಟೇಟ್ಮೆಂಟ್ ಕೊಟ್ಟ ನಂತರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಮೊದಲ ರಿಯಾಕ್ಷನ್ ಈ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮಿಂದ? ಬಂದು ಅವರು RSS ದೆವ್ವ ಅಂತನ್ನುವಂಥದ್ದು ಹೇಳಿದ್ದಾರೆ. ಮತ್ತು ಕರಾವಳಿ ಭಾಗದಲ್ಲಿ ಕೋಮು ದ್ವೇಷದ ಸಂಬಂಧಪಟ್ಟಾಗಿ ಮಾತನಾಡಿದ್ದಾರೆ. ಹೇಳೋದು ಅವರು ಮುಸ್ಲಿಂ ಪರವಾಗಿನೇ ಇದ್ದಾರೆ ಅಂತನ್ನುವಂಥದ್ದು ಬಹಳ ಕ್ಲಿಯರ್. ದೇಶದ ಸಮಾನತೆ ಅಥವಾ ಸಾರ್ವಭೌಮತ್ವ ಅಥವಾ ಶಾಂತಿ ತೋಟ ಅಂತನ್ನುವಂಥದ್ದು ಇವ್ರು ಏನ್ ಹೇಳ್ತಾರೆ ಅದಿಲ್ಲ. ಇವರು ಒನ್ ಸೈಡ್ ಆಗಿ ಮಾತನಾಡುವಂತ ಪ್ರವೃತ್ತಿ ಇಲ್ಲಿವರೆಗೆ ನಡೆದಿದೆ. RSS ಉದಾಹರಣೆಗೆ RSS 100 ವರ್ಷ ನಿರಂತರ ತಂದೆ ಆದಂತಹ ರೀತಿಯಲ್ಲಿ ಶಾಂತವಾಗಿ ದೇಶಭಕ್ತಿಯನ್ನು ಮೂಡಿಸುತ್ತಾ ಕೆಲಸ ಮಾಡ್ತಾ ಇದೆ. ಇವ್ರಿಗೆ ಏನ್ ಸಮಸ್ಯೆ ಏನು ಇವ್ರಿಗೆ ಅದರಿಂದ ತೊಂದರೆ ಏನಾಗಿದೆ ಅಂತನ್ನುವಂಥದ್ದು ಒಂದೇ ಒಂದು ತೊಂದರೆ ಅಂದ್ರೆ ಸಂಘಟಿತ ಆಗ್ತಾ ಇದ್ದಾರೆ. ಇವರು ಜಾತಿಯ ಆಧಾರದ ಮೇಲೆ ಏನ್ ರಾಜಕಾರಣ ಮಾಡಬೇಕು ಅದನ್ನ ತಪ್ಪಿಸ್ತಾ ಇರುವಂತಹದ್ದೇ ಇವತ್ತು RSS ಇವರು. ಸೊ ಅದು ಒಂದು. ಎರಡನೇದ್ದು ದೇಶಭಕ್ತಿ ಬೇಡ ಇವರಿಗೆ. ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂತದ್ದು. ಇನ್ನು ಕರಾವಳಿ ಭಾಗದಲ್ಲಿರುವಂತ ಕೋಮು ದ್ವೇಷದ್ದು ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾರು ಕೊಲೆಗಳನ್ನು ಮಾಡ್ತಾ ಇದ್ದಾರೆ, ಸೊ ಅವ್ರ ಬಗ್ಗೆ ಮಾತನಾಡುವಂಥದ್ದು ಮಾನಸಿಕತೆ ಇಲ್ಲ. ಕೇರಳದಿಂದ ಬಂದು PFI ಇರ್ಬೋದು, SDPI ಇರ್ಬೋದು, ಇಂಥ ಉಗ್ರ ಸಂಘಟನೆಗಳು, ದೇಶದ್ರೋಹಿ ಸಂಘಟನೆಗಳ ಬಗ್ಗೆ ಮಾತನಾಡುವಂತ ಧೈರ್ಯ ಇಲ್ಲ ಇವರಿಗೆ. ಧೈರ್ಯ ಇಲ್ಲ ಅಂತ ಅನ್ನೋಕ್ಕಿಂತ ಅದನ್ನ ಪೋಷಣೆ ಪೂರಕವಾಗಿರುವಂತ ಇವರ ಮಾನಸಿಕತೆ ಇವರು. ಇವರ ಖರ್ಗೆ ಅವರ ಕುಟುಂಬದಲ್ಲೇನೆ ಹತ್ಯೆ ಆಯ್ತು, ರಜಾಕಾರರಿಂದ ಹತ್ಯೆ ಆಯ್ತು, ಮುಸ್ಲಿಮರಿಂದ ಹತ್ಯೆ ಆಯ್ತು. ಇವ್ರು ಓಡಿ ಹೋದ್ರು, ಇಡೀ ಮನೆನೇ ಸುಟ್ಟು ಭಸ್ಮ ಮಾಡ್ತಾ ಇದ್ರು. ಅವ್ರ ಬಗ್ಗೆ ಮಾತನಾಡಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಸೊ ಇದೆಲ್ಲ ವೋಟ್ ಬ್ಯಾಂಕ್, ಇದು ಮತದ ದೃಷ್ಟಿಯಿಂದನೇ, ಓಲೈಕೆ ದೃಷ್ಟಿಯಿಂದನೇ ಕಾಂಗ್ರೆಸ್ ಯಾವಾಗ್ಲೂ ಕೂಡ ಮುಸ್ಲಿಮರ ಏಜೆಂಟರಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ಅಪಾಯಕಾರಿ ಇದು. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಇಷ್ಟು ಮಾತನಾಡುವಂತಹದ್ದು ಮೇಲ್ಗಡೆಗೆ AICC ಅಧ್ಯಕ್ಷರಾದಂತ ಅವ್ರ ಅಪ್ಪ ಕೂತ್ಕೊಂಡಿದ್ದಾರೆ. ಮತ್ತು ಇವರಿಗೆ ಮಿನಿಸ್ಟರ್ ಬೇರೆ ಸಿಕ್ಬಿಟ್ಟಿದೆ. ಬೇರೆಯವರಿಗೆ ಅಲ್ಲಿ ಸೀನಿಯರ್ ಇದ್ದಾರೆ, ಆದರೆ ಅವ್ರನ್ನ ಬಿಟ್ಟು ಇವ್ರಿಗೆ ಮಿನಿಸ್ಟರ್ ಸಿಕ್ಕಿದ್ದು ಇವೆಲ್ಲ ಒಂಥರ ಸೊಕ್ಕಿನ ವರ್ತನೆ ಇದು.
ಸೊಕ್ಕು. ಇದು ಸೊಕ್ಕಿನ ವರ್ತನೆ ಹಿನ್ನೆಲೆಯಲ್ಲಿ ಏನ್ ಬೇಕಾದ್ ಮಾತನಾಡುವಂತ ಪ್ರವೃತ್ತಿ ನಿರ್ಮಾಣ ಆಗಿದೆ. ಇದು ಸರಿಯಲ್ಲ, ಇದು ಖಂಡನೀಯವಾದ್ದು ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಧನ್ಯವಾದ ಪ್ರಮೋದ್ ಮುತಾಲಿಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ.